ಮನುಷ್ಯರಿಗೆಲ್ಲ ರೂಟ್ ಕೆನಾಲ್ ಮಾಡಿರೋದನ್ನ ಕೇಳಿರ್ತೀವಿ, ನೋಡಿರ್ತೀವಿ. ಬಟ್ ಪ್ರಾಣಿಗಳಿಗೆ ರೂಟ್ ಕೆನಾಲ್ ಮಾಡಿದ್ದಾರೆ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಬಟ್ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ವೈದ್ಯರ ತಂಡ ಈ ಅಪರೂಪದ ಸಾಹಸವನ್ನ ಮಾಡಿದೆ. ಬನ್ನೇರುಘಟ್ಟದ ರೆಸ್ಕ್ಯೂ ಸೆಂಟರ್ನಲ್ಲಿದ್ದ ಹುಲಿ ಸಿಂಚನ ಹುಟ್ಟಿದಾಗಿನಿಂದಲೇ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಅದರ ಮಧ್ಯೆ ಕಬ್ಬಿಣದ ಕೇಜಿನಲ್ಲಿರುವಂತಹ ಕಂಬಿಯನ್ನ ಕಚ್ಚಿದ ಪರಿಣಾಮ ಕೋರೆ ಹಲ್ಲು ಮುರಿದು ಹೋಗಿತ್ತು. ಮುರಿದ ಹಲ್ಲಿನಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಹಾಗಾಗಿ ಹುಲಿಗೆ ರೂಟ್ ಕೆನಾಲ್ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಅರುಣ್, ಡಾಕ್ಟರ್ ಆನಂದ್, ಡಾಕ್ಟರ್ ಪ್ರಯಾಗ್ ಸೇರಿದಂತೆ 6 ಜನ ವೈದ್ಯರ ತಂಡ ಅತ್ಯಂತ ಎಚ್ಚರಿಕೆಯಿಂದ ನಡೆಸಿದ್ದಾರೆ. ಶಸ್ತ್ರಚಿಕಿತ್ಸೆಯ ಬಳಿಕ ಸಿಂಚನ ಚೇತರಿಸಿಕೊಳ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಔಷಧಿ ಮತ್ತು 1 ತಿಂಗಳ ಕಾಲ ವೈದ್ಯರ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದು ಸಿಬ್ಬಂದಿಗಳು ಹುಲಿಯನ್ನ ಆರೈಕೆ ಮಾಡ್ತಿದ್ದಾರೆ. ಸಿಂಚನ ಅಂತ ಟೈಗರ್ಸ್ ನಮ್ಮಲ್ಲಿ ಏನಿದೆ ಅದಕ್ಕೆ 4 ವರ್ಷ ದಾಟಿದೆ. ಅದಕ್ಕೆ ಪೆಕ್ಯುಲರ್ ಒಂದು ಹ್ಯಾಬಿಟ್ ಇತ್ತು, ಅಂದರೆ ಕಚ್ಕೊಳೋದು ಇದು ಮಾಡೋದು. ಆ ಒಂದು ಸರಿ ಕಚ್ಕೊಂಡಾಗ ಹಲ್ಲು ಕಟ್ಟಾಗಿತ್ತು, ಪಲ್ಪ್ ಎಕ್ಸ್ಪೋಸ್ ಆಗಿತ್ತು. ಹಾಗಾಗಿ ನಾವು ಬನ್ನೇರುಘಟ್ಟ ಬಾಲಾಜಿಕಲ್ ಪಾರ್ಕ್ ವೆಟ್ಸ್ನ ಹೋಗಿ ಎವ್ಯಾಲ್ಯೂಟ್ ಮಾಡಿದಾಗ ಇದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡೋದೇ ಸೂಕ್ತ ಅಂತ ನಮಗೆ ಅನಿಸಿ ಈ ಮೊದಲು 2 ಅನಿಮಲ್ ನಮ್ಮಲ್ಲೇ ಆಗಿತ್ತು, ಮೆನಕ ಮತ್ತು ಮೋಹನ್.